ಫ್ರೆಂಡ್ಸ್, ನಾನು ನಿಮ್ಮ ಕ್ಯಾಟ್ ತರುಣ್ ಮಾತಾಡ್ತಿರೋದು. ನಾವಿವಾಗ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಎಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ರು. ಹಂಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಇದ್ದರೆ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಬಿಡ್ತೀವಿ. ನಾವು ಫಸ್ಟ್ ವೀಡಿಯೋ ಬಿಡ್ತಿರೋದೇನೆಂದರೆ ವ್ಲಾಗ್ ಮಾಡಿದ್ದೀವಿ. ಚನ್ನರಾಪಟ್ಟಣದಿಂದ ಮೈಸೂರುವರೆಗೂ ಒಳ್ಳೆ ಕಿರಿಕ್ ಪಾರ್ಟಿಗಳಿದ್ದಾರೆ, ಮಸ್ತಾಗಿರ್ತದೆ ಅಂತ ಅಂದ್ಕೊಳ್ಳಿ. ಲಾಗಂತೂ ಫಸ್ಟ್ ವೀಡಿಯೋ ನೋಡ್ಕೊಬನ್ನಿ, ಮುಂದೆ ಆಮೇಲೆ ಮಾತಾಡೋದು. ಹಾಯ್ ಫ್ರೆಂಡ್ಸ್, ಟೈಮ್ ಒಂದು ಇವಾಗ 4 ಗಂಟೆ. ಇಷ್ಟು ಬೇಗ ಯಾಕೆ ಇದ್ದಿದ್ದೀನಂದರೆ ಇವತ್ತು ಮೈಸೂರಿಗೆ ಹೋಗೋ ಪ್ಲ್ಯಾನ್ ಐತೆ. ಅದಕ್ಕೆ ಎದ್ದು ರೆಡಿ ಆಗೋ ಅಷ್ಟರಲ್ಲಿ 4:15 ಆಗೋಯ್ತು. ಅಲ್ಲಿಂದ ನಮ್ಮಪ್ಪನ ಕರ್ಕೊಂಡು ಹೊರಟೆ. ಅಲ್ಲಿಂದ ಆಯುಷ್ ಅವ್ರ ಮನೆಗೆ ಬಂದೆ. ಅವನು ಪಿಕಪ್ ಮಾಡ್ಕೊಂಡು ಕರ್ಕೊ ಹೋಗೋಣ ಅಂತ. ಹಂಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊಂಡು ಕೂತವ್ರೆ. ಇನ್ನೂ ಹಬ್ಬ ಬರಬೇಕು, ಅವನಿಗೆ ಕಾಯ್ತಾ ಇದ್ದೀವಿ. ಆಯ್ ಮಾಡ್ರ ಹಾಗೀಗೆ ಬಸ್ ಬಂದೈತೆ. ತರುಣ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಚಾರ್ಜರ್ ಬಂದ? ನಾನ್ ತಂದಿರೋ ಚಾರ್ಜರ್ ಆಯ್ ಮಾಡು. ಇವ್ರದೇ ಹಾಕಲ್ರ ಒಂದ್ ಮಂದಿ ಶಕ್ನ ಬಸ್ ಹತ್ತಿದ್ದು. ಹಂಗೆ ಸುಮ್ಮನೆ ಒಂಚೂರು ಟೈಮ್ ಪಾಸ್ ಮಾಡ್ತಾ ಇದ್ದು ನೋಡಿ. ಆಮೇಲೆ ಬಸ್ ಹೊಂಟು. ಇಸ್ಕೊಂಡಾಯ್ತು, ಮೈಸೂರಿಗೆ ಬಂದಾಯ್ತು. ಕಟ್ಟೆ ಆಗಲ್ವಲ್ಲ ಕಾಸು. ನೀನು 1,000 ಕಾಸು ಹಾಕ್ಬೇಡ. ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಎಲ್ಲ ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಹೊಂಟಿದೀವಿ. ಈಗ ಇವನು ನ್ಯಾಪಾಕ್ತ ಟೀ ಕುಡಿಬೇಕೀಗ. ಫಸ್ಟು ಟೀ ಕುಡ್ಕೊಂಡು ಹೊರಡೋಣ. ಬಸ್ಸಿಗೆ ಹೊರಡೋದ ಈಗ. ಬಸ್ ಬಂತು. ಫುಲ್ ಇದು ಬುಕ್ಕಿಂಗ್. ಇದು ಒಳಗಡೆ ಎಲ್ಲ ದನ ಕೂತವ್ರೆ. ಮೈಸೂರು ಬೆಟ್ಟಕ್ಕೆ ಬಂದು ಫುಲ್ಲು ಜನ ರಶ್ ಅವ್ರೆ. ಸ್ಟ್ಯಾಂಡಿಗೆ ಕೂಡ ಕ್ರಾಕ್ಸ್ ಎಲ್ಲಾರ್ದು ದೇಪ್ಕೊಬಿಡ್ತಾರ ಗಾಯ್ಸ್. ಇಲ್ಲಿ ಎಲ್ಲಾರ್ದು ಕ್ರಾಕ್ಸ್. ಚಪ್ಪಲಿ ಸ್ಟ್ಯಾಂಡ್ ಎಲ್ಲರೂ ನೋಡಿ. ಅದಂತೂ 100% ನಿಜ. ದರ್ಶನ ಕ್ಲೋಸ್ ಮಾಡಿಲ್ಲ ಕಣ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಮುಂದೆ ಗೊತ್ತಿಲ್ಲ. ಅಲ್ಲೇ ಐತೆ ಗೋಪುರ ಎಲ್ಲ. ಅಲ್ಲಿ ಫುಲ್ ಹಿಮ ಕವರ್ ಆಗೈತೆ. ಜನ ಅಂತೂ ಕಂಪ್ಲೀಟ್ ಆಗಿ ರಶ್ ಆಗಿದೆ. ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆ.
ಇಲ್ಲಿಂದ ದೇವ್ರ ದರ್ಶನಕ್ಕೆ ಅಂತ ಹೊರಟ ಎಲ್ಲ ಮುಗಿಸ್ಕೊಂಡು ಒಂದು ಫೋಟೋ ತಗೊಂಡು ಫೈನಲಿ ಇದು ದರ್ಶನ ಎಲ್ಲ ಮುಗೀತು. ಈಗ ವಾಪಸ್ ಹೋಯ್ತಾ ಇದ್ದೀವಿ. ಹಣೆ ಪುಟ್ಟ ಇಟ್ಕೊಳ್ಳೋದು ಲೌಡಕ್ಕೆ. ಈಗ ಇಲ್ಲಿ ಮೈಸಾಸುರ ನೋಡೋಣ ಅಂತ ಬಂದಿದ್ದೀವಿ. ಅಲ್ಲಿಂದ ಮೈಸೂರು ಝೂಗೆ ಹೋಗೋಣ ಅಂತ ಹೊರಟು ತಿಂಡಿ ಮುಗಿಸ್ಕೊಂಡು ಝೂ ಹೋಗೋಣ ಅಂತ ಬಂದಿದ್ದೀವಿ. ಚಾಮುಂಡಿ ಬೆಟ್ಟ ಆಯ್ತು, ಈಗ ಝೂಗೆ ಹೋಗೋಣ. ಟಿಕೆಟ್ ತಗೋಬೇಕು. ಫೈನಲಿ ಟಿಕೆಟ್ ತಗೊಂಡು ಹೊರಡೋಣ ಬನ್ನಿ. ಹೊರಗಡೆ ಸಿಂಹ ಚಿರತೆ ಹೆಬ್ಬುಲಿ ಇರುತ್ತೆ. ಮೈಸೂರಲ್ಲಿ ಝೂ ಗಾರ್ಡ್ ಅಂತಾರೆ, ಆದ್ರೆ ನಮ್ ಕಡೆ ಹುಡುಗರು ಝೂ ಅಲ್ಲೇ ಇದು ಅಕ್ಷಯ್ ಇದು ನಾನಿದ್ದೆ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಪುಕ್ಕ ಇರೋದ್ ಗಂಡು ಇಲ್ದೇ ಇರೋದ್ ಹೆಣ್ಣು. ಹಂಗೆ ಹೇಳ್ಕೊಡ್ತಾನ ನೋಡಿ ಇವನು. ಒಂದೊಂದೇ ಇರೋದು ಬೇಜಾರಾಗಿತ್ತು. ಗ್ರಂಥ ಲೈಬ್ರರಿ ಲೈಬ್ರರಿನ ಓದ್ತೀಯ? 2 ಕಿಲೋಮೀಟರ್ ಒಳಗೆ 1 ಅವರ್ ಆಗುತ್ತೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಇನ್ನು 2 ಕಿಲೋಮೀಟರ್ ನಾವು ನೋಡ್ಬೇಕು ಎಕ್ಸಿಟ್ಗೆ. ಯಾರು ನೀನ್ ಅಷ್ಟಲ್ಲಿ? ಇದು ಅಕ್ಷಯ್ ಅದು ಆಯ್ತು ತಗೊಂಡು ಆಕಾಶಕ್ಕೆ ಅಂತ ನಾವು ನನಗೆ ಎಂತದ್ದು ಹೇಳ್ದು ಇದ್ದಂಗೆ ಇದೆ ಇದು. ಹಿಂಗೆ ಮೂತಿ ನೋಡಿ ಅದ್ರದ್ದು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತಿದ್ದು. ತರುಣ್ ದೊರೆಯು ನೀನ್ ಈ ಹಾಡ್ನ ಹಾಡಿ ನಮ್ಮಪ್ಪ ಕೇಳಾರ ಸಂಕಟಕ್ಕೆ ದೇಶಾಂತರ ಓದೋನು ವಾಪಸ್ ಬರ್ಲೇ ಬಾರೆ. ಏನಂದೆ ಇನ್ನೊಂದ್ಸಲ ಹೇಳು. ಮೊಟ್ಲೆ ಮುರಿಯಾಕದ ಮೊಟ್ಟೆನು ಬಡಿತಾನ ನೋಡಿ ಫ್ರೆಂಡ್ಸ್. ಈಗ ಮಸ್ಟ್ಲಿಗೆ ಬಡ್ದ. ಇಲ್ಲಿಗೆ ನಮ್ಮ ಝೂ ಕತೆ ಮುಗೀತು. ಕಾರ್ ಬಂತು. ಇವಾಗ ಕೆಫೆಗೆ ಹೋಗ್ತಿದ್ವಿ. ಹೋಗಿ ಬಂದು ಲೈವ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸ್ಟಾರ್ಟ್ ಮಾಡ್ತೀನಿ ಲಾಗ್. ಮೈಸೂರು ಪ್ಯಾಲೇಸ್ ಹೋಗಿ ಈಗ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀವಿ. ಫಸ್ಟ್ ಹೊಟ್ಟೆ ಎಷ್ಟೈತೆ. ಮೈಸೂರು ಪ್ಯಾಲೇಸ್ ಹೋಗಿರೋದು. ನಾನು ಎಷ್ಟು ಬಿಲ್ ಮಾಡಿದ್ದೀನಿ ನೋಡಿ ಹೋಟ್ಲಲ್ಲಿ. ದಿ ತಂದೂರಂಟ್ ಗೈಸ್. ಆದ್ರೂ ನಮ್ಮ ಚಂದ್ರಪಟ್ಟಣದಲ್ಲಿ ಇಸ್ಕೊಟ್ಟು ನಾವು ಊಟ ಮಾಡಿದರೆ ಎಷ್ಟು ತಿನ್ಬೋದಿತ್ತೇಳಿ, ನೀವೇ ಕಮೆಂಟ್ ಮಾಡಿ. ಚಂದ್ರಪಟ್ಟಣ ಓಪನ್ ಪಾಠ ಚಂದ್ರಪಟ್ಟಣ ಕಾಲ್ ಮುಗಿದ್ದೀನಿ. ಚಂದ್ರಪಟ್ಟಣ ಅಷ್ಟು ಊಟ ತಿಂಡಿ ಎಲ್ಲೂ ಸಿಗಲ್ಲ ಗಾಯ್ಸ್. ಅಲ್ಲಿಂದ ನಾವು ಬಂದಿದ್ದು ಕೆಫೆಗೆ. ಕೆಫೆಲಿ ವಿಡಿಯೋ ಲಾಗಿಂಗ್ ಎಲ್ಲ ಅಲೋ ಇಲ್ಲ ಅಂದರು. ಅದಕ್ಕೋಸ್ಕರ ಅಲ್ಲೇ ಸ್ಟಾಪ್ ಮಾಡಿದೆ. ಅಕ್ಷಯ್ ಅವ್ರ ದುಡ್ಡು ಕಳ್ಕೊಂಡಿರೋ ಅನಿಸಿಕೆ ಏನಂತ ಹೇಳ್ತೀರಾ?
ನಿಜ ಹೇಳು ನೀನು. ನಿಜ ಹೇಳ್ಬೇಕಂದ್ರೆ ಪಾಪ ಒಂದು 800 ರೂಪಾಯಿ ಇತ್ತು ಗುರು. 800 ರೂಪಾಯಿ ಇತ್ತು, 500 ರೂಪಾಯಿ ಬೇರೆ ಇಟ್ಕೊಂಡಿದ್ದ, 200 ರೂಪಾಯಿ 100 ರೂಪಾಯಿ ಇಟ್ಕೊಂಡಿದ್ದ. ಸಬ್ಸ್ಕ್ರೈಬರ್ ನಮ್ಮ CV ಅವರು ರೋಡ್ ತಪ್ಪು ಹೇಳ್ಬಿಟ್ಟಿದ್ದಾರೆ. ಇವಾಗ ಮತ್ತೆ ವಾಪಸ್ ಮೇಕ್ ಹೋಗ್ತಿದ್ದೀವಿ. ಬಟ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಹೋಗ್ತಾನೆ ಇದ್ದೀವಿ. ಹೋಟ್ಲಂತೂ ಸಿಗ್ತಾನೆ ಇಲ್ಲ ಅನ್ಕೊಳ್ಳಿ. ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಅಕ್ಷಿ ಇದಾರಲ್ಲ, ಅವ್ರದ್ದು ಸೋಡಾ ಬುಡ್ಡಿ ಅದನ್ನ ಮರ್ತು ಬಂದ್ಬಿಟ್ಟಿದ್ದಾರೆ. ಇದು ಇವಾಗ ಅದನ್ನ ಬರೋಕ್ಕೆ ಹೋಗ್ತಿದ್ದೀವಿ. ನೋಡಿ ನಮ್ಮ ಬ್ರದರು ಸಪೋರ್ಟ್ ಮಾಡ್ತಿದ್ದಾರೆ. ಈ ಸಪೋರ್ಟ್ ಹಿಂಗೆ ತಡಿ, ಒಳ್ಳೆ ಫೈಟಿಂಗ್ ಸೀನ್ ಹಾಕೊಡೋದು ಅಲ್ಲೇ ಬರ್ರಿ ಗಾಯ್ಸ್ ಸೋನ. ನಾವು ಇಲ್ಲೇ ಊಟ ತಿಂದಿದ್ದು. ಇಲ್ಲೇ 1500 ರೂಪಾಯಿ ಆಗಿದ್ದು. ಕರ್ನಾಟಕ ಇದು ಬಿಟ್ಟೋಗಿದೆ. ಯಾವಾಗ ನಿಮ್ದು ಟೋಕಿ ಆಗೋದು? ಅಲ್ಲಿ ಯಾವ ಭಾಗ ಇಷ್ಟ ಆಯ್ತು? ನಮಗೆ ತುಂಬಾ ಇಷ್ಟವಾದ ಭಾಗ ಅಂದ್ರೆ ನಿಮ್ದು 500 ರೂಪಾಯಿ ಕಳೆದೋಗಿದ್ದೆ ನಮ್ಗೆ ತುಂಬಾ ಇಷ್ಟ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಬಂತಾ? ಫೈನಲಿ ಬಂತು. ಎಲ್ಲ ಬಾಯಿಸಿದ್ದು ನಾವು. ಸಬರ್ ಬಸ್ ಸ್ಟ್ಯಾಂಡ್ KSRTC. ಎಷ್ಟು? 150ನಾ ಟೋಟಲ್? ನೋಡಿ ನಾಲ್ಕಾ? ಬಂತು ಬೆಳಗಿಂದ ಮೊಯೆ ಫುಲ್ ಚೆನ್ನಾಗೈತೆ. ಕರ್ಕೊಂಬಂದ अभी मैं चंद्रापटना को जाता हूँ. ಯಾವ ಕಡೆ ಐತೆ ಬಸ್ ಸ್ಟ್ಯಾಂಡ್? ಯಾವ ಕಡೆ ಇಲ್ಲ ಸರ್, ಇದೇ ಬಸ್ ಸ್ಟ್ಯಾಂಡ್. ಪ್ರವಾಹಕ್ಕೆ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ, ನಿಮಗೇನು ಆಗ್ಲಿಲ್ವಲ್ಲ? ಇಲ್ಲೇ ಕುತ್ಕೊಳ್ಳೋ ಮಂದಿ ಹಂಗಾರೆ. ಫೈನಲಿ ಬಸ್ ಕಾಯ್ತಾ ಇದ್ದೀವಿ. ಬಸ್ ಬಂದ ತಕ್ಷಣ ಹೊರಡೋದೆ. ಬಸ್ಸಲ್ಲಿ ಸೀಟ್ ಸಿಕ್ಕಿದಾಯ್ತು. ಇನ್ನೇನು ಸ್ವಲ್ಪ ಹೊತ್ತು ಹೊರಡುತ್ತೆ. ನಾನು ಇನ್ನೇನು ಚನ್ನಪಟ್ಟಣದಾಗ ಹೋಗ್ತೀವಿ ಗಾಯ್ಸ್. ಮೈಸೂರನ್ನ ಬಿಟ್ಟು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ 10 ಗಂಟೆ ಆಗೋಗಿತ್ತು. ಫೋನ್ ಬೇರೆ ಚಾರ್ಜ್ ಇರಲಿಲ್ಲ. ಫೋನ್ನ ಚಾರ್ಜ್ ಆಗಿಬಿಟ್ಟು ರೆಸ್ಟ್ ತಗೊಂಡೆ. ವಿಡಿಯೋ ಅಂತೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ನಮ್ಮನ್ನು ಸಪೋರ್ಟ್ ಮಾಡ್ತಿದ್ದೀರಾ ಆ ಥರ ಯೂಟ್ಯೂಬಲ್ಲೂ ಹೀಗೆ ಸಪೋರ್ಟ್ ಮಾಡಿ. ಈ ಥರನೇ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್.